ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಕೀರ್ತನೆಗಳ ಭಾಗ 136ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ನಮ್ಮ ದೀನಾವಸ್ಥೆಯಲ್ಲಿ ನಮ್ಮನ್ನು ನೆನೆಸಿಕೊಂಡನು, ಆತನ ಪ್ರೀತಿಯು ಎಂದೆಂದಿಗೂ ಇರುವುದು. ದೇವರಿಗೆ ಸ್ತೋತ್ರ. ಸಾಮ್ಸ್ 136 Word 23. He did not forget us when we were defeated. His love is eternal. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಇಲ್ಲಿ ಚೆನ್ನಾಗಿದೆ ಟ್ರಾನ್ಸ್ಲೇಷನ್. ನಮ್ಮ ದೀನಾವಸ್ಥೆಯಲ್ಲಿ ನಮ್ಮನ್ನು ನೆನೆಸಿಕೊಂಡನು, ಆತನ ಪ್ರೀತಿಯು ಎಂದೆಂದಿಗೂ ಇರುವುದು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ವಾಕ್ಯ ಭಾಗದ ಸನ್ನಿವೇಶ, ಜನರನ್ನು ದಾಸತ್ವದಿಂದ ಬಿಡುಗಡೆ ಮಾಡಿ ಸ್ವತಂತ್ರರನ್ನಾಗಿ ಮಾಡಿದಾಗ ವಾಗ್ದಾನ ಮಾಡಿದರು. ಮೊದಲನೇ ದಾಸತ್ವ ಅಲ್ಲ, ಇದು ಎರಡನೇ ದಾಸತ್ವದಿಂದ ಬಿಡುಗಡೆ ಮಾಡಿ ವಾಗ್ದಾನ ಮಾಡಿದ ಪ್ರಕಾರವಾಗಿ ದೇವರು ಸ್ವದೇಶದಲ್ಲಿ ಬಂದು ನೆಲೆಸಿ ಅವರು ಅಲ್ಲಿ ಸಮಾಧಾನವಾಗಿ ಜೀವಿಸುವಂತೆ ಮಾಡಿ, ಅವರು ಆರಾಧನೆ ಮಾಡುವಂತೆ ಮಾಡಿ, ಅವರು ನೆಮ್ಮದಿಯಾಗಿ ಮನೆಯ ಆಸ್ತಿಗಳನ್ನ ಮಾಡಿಕೊಂಡು ಜೀವಿಸುವಂತೆ ಮಾಡಿದಾಗ ದೇವರಿಗೆ ಜನರು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಕೀರ್ತನೆ ಭಾಗದಲ್ಲಿ ಉಪಕಾರ ಸ್ತುತಿಯನ್ನು, ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಈ ವಾಕ್ಯ ಭಾಗದಲ್ಲಿ ಪ್ರಮುಖವಾದ ಅಂಶ ಏನು ಅಂತಂದರೆ, ನಮ್ಮ ದೀನಾವಸ್ಥೆಯಲ್ಲಿ ಆತನು ನಮ್ಮನ್ನು ನೆನಪು ಮಾಡಿಕೊಂಡನು, ಆತನ ಪ್ರೀತಿಯು ಎಂದೆಂದಿಗಿರುವುದು. ಯಾವಾಗ ದೇವರು ನೆನೆಸ್ಕೊಂಡ್ರು ನಾವು ದೇವರ ಉಪಕಾರ, ದೇವರ ಸಹಾಯ ನಮಗೆ ಬಂತು. ಯೆಶಾಯ ಪ್ರವಾದಿ 29ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ. ಪ್ರಾಫಿಟ್ ಐಶಾಯ ಚಾಪ್ಟರ್ 29 ವರ್ಡ್ 19. ದೀನರ ಸಂತೋಷವು ಯೆಹೋವನಲ್ಲಿ ಹೆಚ್ಚಾಗುವು, ಮನುಷ್ಯರಲ್ಲಿ ಬಡವನು ಇಸ್ರಾಯೇಲ್ನ ಪರಿಶುದ್ಧನಲ್ಲಿ ಹರ್ಷಿಸುವರು. ದೇವರಿಗೆ ಸ್ತೋತ್ರ. ನಮ್ಮ ದೀನಾವಸ್ಥೆಯಲ್ಲಿ ನಾವು ತಗ್ಗಿಸಿಕೊಂಡಾಗ, ಮುರಿದ ಹೃದಯವುಳ್ಳವರಾಗಿ ಕರ್ತನ ಸಮ್ಮುಖದಲ್ಲಿ ಕಾಣಿಸ್ಕೊಂಡಾಗ, ಇರೋ ಪರಿಸ್ಥಿತಿನಲ್ಲೇ ನಮಗೆ ಸಹಾಯ ಮಾಡು ಕರ್ತನೆ, ಅಪ್ಪ ನಿನ್ನ ಹೊರತುಪಡಿಸಿ ನಮಗೆ ಸಹಾಯ ಇಲ್ಲ, ನಾವು ತಗ್ಗಿಸ್ಕೋತೇವೆ, ನಾವು ದೀನರಾಗಿ ನಿನ್ನ ಮುಂದೆ ಕಾಣಿಸ್ಕೊತಿದ್ದೇವೆ, ನಿನ್ನ ಹೊರತುಪಡಿಸಿ ನಮಗೆ ಬೇರೆ ಸಹಾಯ ಇಲ್ಲ, ನಮ್ಮನ್ನು ಕನಿಕರಿಸು, ನಮಗೆ ಸಹಾಯವನ್ನು ಅನುಗ್ರಹಿಸು. ಹೀಗೆ ಬೇಡಿಕೊಂಡಾಗ ದೇವರ ಸಹಾಯ ಅವರಿಗೆ ಬಂತು. ದೇವರಿಗೆ ಸ್ತೋತ್ರ. ವಾಕ್ಯವಾಗಿ ಹೇಳುತ್ತೆ, ದೀನರ ಸಂತೋಷವು ಯೆಹೋವನಲ್ಲಿ ಅಧಿಕವಾಗುವುದು, ಮನುಷ್ಯರಲ್ಲಿ ಬಡವನು ಇಸ್ರಾಯೇಲ್ನ ಪರಿಶುದ್ಧನಲ್ಲಿ ಆನಂದಿಸುವರು. ದೇವರಿಗೆ ಸ್ತೋತ್ರ. ನಾವು ನಮ್ಮನ್ನು ತಗ್ಗಿಸ್ಕೊಂಡಾಗಲೇ ನಮ್ಮ ದೀನಾವಸ್ಥೆಯಲ್ಲೇ ಕರ್ತನ ಸಹಾಯ ಬರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಯಾವ ಪರಿಸ್ಥಿತಿನಲ್ಲಿದ್ದೀರಾ, ಯಾವ ಪರಿಸ್ಥಿತಿಯಿಂದ ನಿಮಗೆ ಸಹಾಯ ಬೇಕು, ನೀವು ಯಾವ ಸನ್ನಿವೇಶ ಆಗಿ ಹೋಗ್ತಾ ಇದ್ದೀರಾ, ದೇವರ ಸಹಾಯ ನಮಗೆ ಬರಲಿಲ್ವಲ್ಲ, ನಾವು ಹೀಗೇಗೆ ಅಥವಾ ಯಾರು ಸಹಾಯ ಬರ್ತಿಲ್ವಲ್ಲ ಅಂತಂತೀರಾ. ಮನುಷ್ಯರ ಸಹಾಯಕ್ಕಿಂತ ಕರ್ತನ ಸಹಾಯ, ಸರ್ವಶಕ್ತನಾದ ದೇವರ ಸಹಾಯ ನಮಗೆ ಬರಬೇಕಾದ್ರೆ ಎಲ್ಲ ಪರಿಸ್ಥಿತಿಗಳನ್ನ ಛೇದಿಸಿ ನಿಮಗೊಂದು ಸಹಾಯ ಸಮಾಧಾನ ಬರಬೇಕಾದ್ರೆ ತಗ್ಗಿಸ್ಕೊಳ್ಳಿ. ದೀನಾವಸ್ಥೆಯಲ್ಲಿ ಮುರಿದ ಹೃದಯವುಳ್ಳವರಿಗೆ ಕರ್ತನ ಸಮ್ಮುಖದಲ್ಲಿ ನಿಮ್ಮನ್ನು ನೀವು ತಗ್ಗಿಸ್ಕೊಂಡು ಬೇಡೋದಾದರೆ ನಿಶ್ಚಯವಾಗಿ ಸಹಾಯ ನಿಮಗೆ ಇವತ್ತೇ ಬರುತ್ತೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯ ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ ಇರುವಾತನೇ, ಸರ್ವವ್ಯಾಪಿಯೇ. ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಿಮ್ಮ ಸಂಗ್ರಹ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯಭಾಗದಲ್ಲಿ ಹೇಳೋ ಪ್ರಕಾರವಾಗಿ ನಮ್ಮ ದೀನಾವಸ್ಥೆಯಲ್ಲಿ ನಮ್ಮನ್ನು ನೀವು ನೆನೆಸಿಕೊಳ್ಳುವ ದೇವರಾಗಿದ್ದೀರ. ಅದಕ್ಕಾಗಿ ನಿಮಗೆ ನಿರಂತರವಾಗಿ ಉಪಕಾರ ಸ್ತುತಿಗಳನ್ನ, ಕೃತಜ್ಞತಾ ಸ್ತುತಿಗಳನ್ನ ನಾವು ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ, ಯಾರೆಲ್ಲ ನಿನ್ನ ಜನರು ಯಾವುದೋ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ಇಕ್ಕಟ್ಟಿನಲ್ಲಿ, ಹೋರಾಟದಲ್ಲಿದ್ದು ಈ ಪರಿಸ್ಥಿತಿಯಲ್ಲಿ ನಮಗೊಂದು ಸಹಾಯ ಬೇಕು ಅಂತಿದ್ದಾರೋ ಅಪ್ಪ, ಅವರು ಮುರಿದ ಹೃದಯವುಳ್ಳವರಾಗಿ ದೀನರಾಗಿ ನಿಮ್ಮ ಸಮ್ಮುಖದಲ್ಲಿ ಕಾಣಿಸ್ಕೊಳ್ಳೋದಾದರೆ ನಿಶ್ಚಯವಾಗಿ ಇವತ್ತೇ ನಿಮ್ಮ ಸಹಾಯ ಅವರಿಗೆ ಬರುತ್ತೆ. ದೀನರ ಹೃದಯವು ನಿಮ್ಮ ಯೆಹೋವನಲ್ಲಿ ದೀನರ ಸಂತೋಷವು ಯೆಹೋವನಲ್ಲಿ ಅಧಿಕವಾಗುವುದು, ಮನುಷ್ಯರಲ್ಲಿ ಬಡವರು ಇಸ್ರಾಯೇಲ್ ಪರಿಶುದ್ಧನಲ್ಲಿ ಆನಂದಿಸುವರು ಅಂತ ನಿನ್ನ ವಾಕ್ಯದಲ್ಲಿ ವಾಗ್ದಾನ ಮಾಡಿರೋ ಪ್ರಕಾರವಾಗಿ ನಿನ್ನ ಜನರಿಗೆ ನಿನ್ನ ಸಹಾಯ ಬರಲಿ. ಆಮೇನ್. ಅವರ ದೀನಾವಸ್ಥೆಯಲ್ಲಿ ನೀವು ಅವ್ರನ್ನ ಕನಿಕರಿಸಿ ಅವರ ಸಹಾಯವನ್ನು ಅನುಗ್ರಹಿಸಿ ನಿಮಗೆ ಮಹಿಮೆಯಾಗಲು ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವರು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ.
ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತೆ ದೇವರ ಮೆಚ್ಚಿಯೋಡ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.